ಹೋಗ್ತಾ ಇರೋದು ಹೇಳು? ಮಂತ್ರಾಲಯ. ನಿದ್ದೆ ಬರ್ತಿದೆ. ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಸ್ನಾನ ಮಾಡ್ಲಿಕ್ಕೆ ತುಂಗಭದ್ರಾ ನದಿ. ಸೊ ಎಲ್ಲ ಬಂದಿರೋ ಇಲ್ಲಿ ತುಂಗಭದ್ರಾ ನದಿ ಪಕ್ಕದಲ್ಲೇ ಹೋಗ್ತಾ ಇರೋದು ಹೇಳು? ಮಂತ್ರಾಲಯ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ ಏನೇನಿದೆ ಅಂತ. ಮತ್ತು ಮಂತ್ರಾಲಯ ಹೆಂಗೆ ಶುರು ಆಯಿತು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ TT ಬಂದಿದೆ, ಹೋಗೋಣ ಬನ್ನಿ. ನಿಮ್ಗೆ ಯಾವ ಪ್ಲೇಸ್ ಅಂತ ಗೊತ್ತಾ? ಇದು ಯಾವ ಪ್ಲೇಸ್ ಅಂತ ಗೊತ್ತಾ? ಇದು ಹೊಸಕೋಟೆ. ಹೊಸಕೋಟೆಯಲ್ಲಿರೋದು. ಈಗ TT ನೋಡಿ ಅಲ್ಲಿ ನಿಂತಿದೆ. ಸೊ TTನ ಹೋಗ್ಬಿಟ್ಟು ಕ್ಯಾಚ್ ಮಾಡೋಣ ಬನ್ನಿ. ಇವತ್ತು ನೈಟ್ ಫುಲ್ ಜರ್ನಿನೇ ಎಲ್ರೂ. ಸೊ ಇದೇ TT. ನಮ್ಮ ಪಯಣ ಮಂತ್ರಾಲಯ ಕಡೆಗೆ ಸ್ಟಾರ್ಟ್ ಆಯಿತು. ಪೀಸಾಗಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಎಲ್ಲರೂ ಮಜಾ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಾವು ರಾತ್ರಿ 10 ಗಂಟೆಗೆ ಇಲ್ಲಿ ಬಿಟ್ಟಿವಿ. ರೋಡ್ ಅಂತೂ ಸಖತ್ತಾಗಿದೆ. ಈಗ ದೇವನಹಳ್ಳಿಗೆ ರೋಡ್ ಮಾಡಿದ್ದಾರೆ, ಹೊಸ ರೋಡ್ ಮಾಡಿದ್ದಾರೆ. ಅದಂತೂ ಸಖತ್ತಾಗಿದೆ. ಆ ರೋಡಲ್ಲೇ ಹೋಗ್ತಾ ಇದ್ದೀವಿ ನಾವು. ರಾತ್ರಿ 10 ಗಂಟೆಗೆ ಬಿಟ್ವಿ. ಈ ಮಂತ್ರಾಲಯ ಬಂದ್ಬಿಟ್ಟು ಬೆಂಗಳೂರಿಂದ 370 ಕಿಲೋಮೀಟ್ರ್ ಇದೆ. ನಮ್ಮ ಹೊಸಕೋಟೆಯಿಂದ 360 ಕಿಲೋಮೀಟ್ರ್ ಆಗುತ್ತೆ. 8 ಅವರ್ಸ್ ಜರ್ನಿ ಆಗುತ್ತೆ ಗುರು. 7.5 to 8 ಅವರ್ಸ್ ಜರ್ನಿ ಆಗುತ್ತೆ. ಈ ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಅದೋನಿ ತಾಲೂಕಿನ ಮಂತ್ರಾಲಯದಲ್ಲಿದೆ. ಈಗ ಒಂದು 100 ಕಿಲೋಮೀಟರ್ ಜರ್ನಿ ಆಗಿದೆ. ಹೊಸಕೋಟೆಯಿಂದ ಒಂದು 100 ಕಿಲೋಮೀಟರ್ ಬಂದಿದ್ದೀವಿ ಅನಿಸುತ್ತೆ. ಚಿಕ್ಕಬಳ್ಳಾಪುರ ಇದೆಯಲ್ಲ, ಅದ್ರ ಮುಂದೆ ಸ್ವಲ್ಪ ಇದ್ದೀವಿ ಅನಿಸುತ್ತೆ. ಟೀ ಕುಡಿಯೋಣ ಫಸ್ಟ್. ನಿದ್ದೆ ಬರ್ತೀವಿ. ಬರ ಓಕೆ, ಥ್ಯಾಂಕ್ ಯು. ಈಗ 100 ಕಿಲೋಮೀಟರ್ ಜರ್ನಿ ಆಯ್ತಲ್ಲ, ಅದಕ್ಕೆ ಒಂದು ಬ್ರೇಕ್ ಕೊಟ್ಟಿದ್ದೀವಿ. ಬಂದು ಮತ್ತೆ ಟೀ ಕುಡಿತಾ ಇದ್ದೀವಿ. ಕುಡಿದ್ಬಿಟ್ಟು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡೋಣ. ಹೆಂಗಿದೆ? ನಿಂಗೆ ಬೇಕಾ? ನಾನು ಮಾಡಲಿದ್ದೇನೆ. ಈಗ 2ನೇ ಸಲ ಟೀ ಕುಡಿಯಕ್ಕೆ ನಿಲ್ಲಿಸಿದ್ವಿ. ಎಲ್ಲಿದ್ದೀರಿ ಇವಾಗ? ಎಲ್ಲಿದ್ದೀವಣ್ಣ? ಎಲ್ಲ ಆಂಧ್ರದಲ್ಲಿದ್ದೀವಿ. ಆಂಧ್ರದಲ್ಲಿದ್ದೀವಿ. ಪ್ರಜ್ವಲ್ ಹೇಳ, ಚಿಯರ್ಸ್ ಹೇಳ. ಮಲಗಿಬಿಟ್ಟಿದ್ದಾರೆ. ನಾವು ಮಾತ್ರ ಹಳೆ ಕಾಲದ ನೆನಪುಗಳಿರುತ್ತಲ್ವಾ, ಅದನ್ನೆಲ್ಲ ಮಾತಾಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಏನು ಖುಷಿ? ಮತ್ತೆ ಈ ಥರ ನೆನಪುಗಳು ಬರಲ್ಲ. ಹೌದು, ಈ ಸಮಯನೇ ಉಪಯೋಗಿಸ್ಕೊಂಡು ನಾವೆಲ್ಲ ಪ್ರತಿಯೊಂದು ಬೆಳಕಾಗ್ತೀವಿ. ಒಂದು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದೇನಂದ್ರೆ ಭೂತಗಳು, ದೆವ್ವಗಳು, ದೇವ್ರಿಗೆ ಇದೆಯಾ ಅಂತ ಹೇಳ್ಬಿಟ್ಟು ಟಾಪಿಕ್ನ ಒಂದು ಡಿಸ್ಕಸ್ ಮಾಡ್ತಾ ಇದ್ವಿ. ನಾನು ಶಶಿಗೆ ಹೇಳ್ತಾ ಇದ್ದೆ, ನಾನು ಅದೆಲ್ಲ ನಂಬಲ್ಲ, ದೆವ್ವಗಳು ಭೂತಗಳೆಲ್ಲ ನಂಬಲ್ಲ. ಬಿಕಾಸ್ ಯಾರು ನೋಡಿಲ್ಲ. ಇದೆಯಂತೆ ಅಂತೆಗೆ ಹೇಳ್ತಾರೆ, ಬಟ್ ನಾನಂತೂ ನೋಡಿಲ್ಲ, ಬೇರೆಯವರು ನೋಡಿಲ್ಲ. ಇದೆಯಂತ ಹೇಳ್ತಾರೆ ಅಂತೆಕಂತೆಗಷ್ಟೇ, ಬಟ್ ನಾನು ನಂಬಲ್ಲ. ಬಟ್ ಶಶಿ ನಂಬ್ತಾನಂತೆ. ಅವನೇನು ಹೇಳ್ತಾರೆ ಕೇಳಿ. ಯಾರು ನಂಬಲ್ಲ, ಬಟ್ ನಮ್ಮ ನಿಜ ಜೀವನದಲ್ಲಿ ನಮ್ಗೆ ಅನುಭವ ಆದರೆ ಮಾತ್ರ ಗೊತ್ತಾಗೋದು. ಈ ಲೈಫಲ್ಲಿ ನಮಗೆ ಪಾಸಿಟಿವ್ ಒಂದಿದೆ ಅಂತಂದರೆ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಂಬಲೇಬೇಕಾಗುತ್ತೆ. ಬೇರೆಯವರು ಏನಾಗ್ತಾರೆ ಗೊತ್ತಿಲ್ಲ, ನಾನು ಮಾತ್ರ ಪಕ್ಕ ನಂಬಿದ್ದೀನಿ. ಸೊ ನಿಮಗೆ ಏನನ್ಸುತ್ತೆ ಅಂತ ದಯವಿಟ್ಟು ಈ ಟಾಪಿಕ್ ಬಗ್ಗೆ ನನಗೆ ಕಮೆಂಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು. ಇದು ಆಂಧ್ರ. ಇಲ್ಲಿ ನೋಡಿ, ಎಲ್ಲ ಫ್ರೆಂಡ್ಸು 4 ಗಂಟೆಗೆ ಎದ್ಬಿಟ್ಟು ಎಲ್ಲರೂ ಟೀ ಕುಡಿಯೋಕ್ಕೆ ಬಂದಿದ್ದಾರೆ. ಇಲ್ಲಿ ಸಖತ್ತಾಗಿದೆ ಅಲ್ವಾ? ಈಗ ನಾವು ಆಂಧ್ರದಲ್ಲಿದ್ದೀವಿ. ಇಲ್ಲಿಂದ ಮಂತ್ರಾಲಯಮು 8 ಕಿಲೋಮೀಟರ್ ಆಗುತ್ತೆ. ಈ ಥರ ಹಳ್ಳಿ ಲೈಫ್ನ ನೋಡಿ ತುಂಬ ದಿನ ಆಯಿತು. ನೋಡಿ ಹಳ್ಳಿ ಎಷ್ಟು ಸಖತ್ತಾಗಿದೆ ಅಂತ. ಯಾರೋ ಹುಲ್ಲು ತಗೊಂಡು ಹೋಗ್ತಿದ್ದಾರೆ. ಆ ಕಡೆ ಹಸುಗಳು, ಓರಿಗಳೆಲ್ಲ ಕಾಣಿಸ್ತಿದೆ. ತುಂಬ ದಿನ ಆಯಿತು ಗುರು ಈ ಥರ ಜೀವನ ನೋಡಿ. ನನಗಂತೂ ಹಳ್ಳಿ ಜೀವನ ಅಂದರೆ ಸಖತ್ ಇಷ್ಟ.
ಅಲ್ಲಿ ನೋಡಿ ಹುಲ್ ತೊಗೊಂಡು ಹೋಗ್ತಿದ್ದಾರೆ, ಯಾರೊಬ್ಬರು ಹಸುಗಳನ್ನ ಹೊಲಕ್ಕೆ ಹೊಡ್ಕೊಂಡು ಹೋಗ್ತಿದ್ದಾರೆ. ಚೆನ್ನಾಗಿದೆಯಲ್ವಾ ನೋಡೋಕ್ಕೆಲ್ಲನೂ. ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸ್ನಾನ ಮಾಡಲಿಕ್ಕೆ ಸಪ್ರೇಟಾಗಿ ಒಂದು 20 ರೂಪೀಸ್ 50 ರೂಪೀಸ್ದು ಇರುತ್ತೆ. ಸೊ ಅಲ್ಲೆಲ್ಲ ಸ್ನಾನ ಮಾಡ್ಕೊಬೋದು. ಮಂತ್ರಾಲಯ ಅದೇ ಥರ ಇರುತ್ತೆ. ಇದು ಆಟೋ ಸ್ಟ್ಯಾಂಡು. ನಿಮ್ಗೇನು ಆಟೋಗಳೇನಾದರೂ ಬೇಕಾದರೆ ಇಲ್ಲಿ ನಿಲ್ಲಿಸಿರ್ತಾರೆ. ಸೊ ಹಂಗೆ ಮುಂದೆ ಹೋದರೆ ನಿಮ್ಗೆ ಹೋಟೆಲ್ಗಳು ಸಿಗುತ್ತೆ, ಟೀ ಕುಡಿಲಿಕ್ಕೆ ಮತ್ತು ಟಿಫನ್ ಎಲ್ಲ ಮಾಡಲಿಕ್ಕೆ ಹೋಟೆಲ್ಗಳು ಸಿಗುತ್ತೆ. ಸೊ ಇಲ್ಲೆಲ್ಲ ನಿಮಗೆ ಸಿಗುತ್ತೆ ನೋಡಿ. ದೇವಸ್ಥಾನ ಹಿಂದ್ಗಡೆ ನಿಮಗೆ ಟೀ ಎಲ್ಲ ಸಿಗುತ್ತೆ, ಮತ್ತು ಟಿಫನ್ ಬೇಕಾದರೆ ಟಿಫನ್ ಸಿಗುತ್ತೆ. ಇಲ್ಲೆಲ್ಲ ಹೋಟೆಲ್ಗಳೆಲ್ಲ ಇದೆ. ನೀವು ಹಿಂದೆ ಬಂದರೆ ನೀವು ಟಿಫನ್ ಎಲ್ಲ ಮಾಡ್ಬೋದು. ತುಂಗಭದ್ರಾ ನದಿ ಪಕ್ಕದಲ್ಲೇ ಒಂದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ಇಲ್ಲಿ ಬಂದು ಪೂಜೆ ಮಾಡಿಸಿ ನೆಕ್ಸ್ಟು ರಾಯರ ಹತ್ರ ಹೋಗೋಣ. ಇದು ತುಂಗಭದ್ರಾ ನದಿ. ಸೊ ಎಲ್ಲ ಬಂದಿರೋ ಭಕ್ತಾದಿಗಳಲ್ಲೂ ಸ್ನಾನ ಮಾಡೋದಿಲ್ಲೇ. ದಯವಿಟ್ಟು ನನ್ನ ಸಜೆಷನ್ಸ್ ಏನಂದರೆ, ದಯವಿಟ್ಟು ಇಲ್ಲಿ ಬಂದು ಸ್ನಾನ ಮಾಡೋಕ್ಕೆ ಹೋಗ್ಬೇಡಿ. ಯಾವುದಾದ್ರೂ ರೂಮ್ ಅಥವಾ ಲಾಡ್ಜನ್ನು ಮಾಡಿಕೊಂಡು ಅಲ್ಲಿ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಡೈರೆಕ್ಟಾಗಿ ನೀವು ದೇವಸ್ಥಾನಕ್ಕೆ ಹೋಗಿ. ಇಲ್ಲಿ ಸ್ನಾನ ಮಾಡಿದ್ರೆ ಸ್ವಲ್ಪ ನೀರೆಲ್ಲ ಗಲೀಜಿದೆ, ನಿಮಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇಲ್ಲಿ ಸ್ನಾನ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ನೋಡಿ ಎಷ್ಟು ಜನ ಸ್ನಾನ ಮಾಡ್ತಿದ್ದಾರೆ ಅಂತ. ದಯವಿಟ್ಟು ನೀವು ಬಂದರೆ ಇಲ್ಲಿ ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ತುಂಗಭದ್ರಾ ನದಿ ಪಕ್ಕದಲ್ಲೇ ಒಂದು ಒಂಟೆ ಇದೆ. ನಿಮ್ಗೆ ಏನಾದರೂ ಬೇಕಾದರೆ ಸೆಲ್ಫಿ ಫೋಟೋಸ್ ಎಲ್ಲ ಹಿಡ್ಕೊಬೇಕು ಅನ್ಸಿದ್ರೆ, ರೈಡ್ ಹೋಗ್ಬೇಕು ಅನ್ಸಿದ್ರೆ ಇದ್ರ ಮೇಲೆ ಹೋಗ್ಬೋದು. ಎಷ್ಟೋ ರೈಡ್ಗೆ? 100 ರೂಪಾಯಾ? ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಇದೆಲ್ಲ ರೌಂಡ್ ಹಾಕ್ತೀರಾ? ಹಾಂ ನೋಡಿ, ಒಂಟೆ ರೈಡ್ ಏನಾದರೂ ಹೋಗ್ಬೇಕಂದ್ರೆ ಇಲ್ಲಿ ಬರ್ಬೋದು ನೀವು. 100 ರೂಪಾಯಿ ಅಂತೆ ಒಬ್ಬ ಪರ್ಸನ್ಗೆ. ರೈಡ್ ಮಾಡಿ, ಒಂದ್ಸಲ ಬಂದು ಟ್ರೈ ಮಾಡಿ. ತುಂಗಭದ್ರಾ ನದಿ ಪಕ್ಕದಲ್ಲೇ ಗಂಗಮ್ಮ ದೇವಸ್ಥಾನ ಇದೆ. ಸೊ ಇಲ್ಲಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ರಾಯರ ದರ್ಶನಕ್ಕೆ ಹೋಗೋಣ. ಇದು ಒಂದು ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠಂ, ಅಂದರೆ ಸಂಸ್ಕೃತ ಶಾಲೆ ಇದು. ಸೊ ಇಲ್ಲೆಲ್ಲ ಸಂಸ್ಕೃತನ ಹೇಳ್ಕೊಡ್ತಾರೆ. ಬರೀ ನೋಡ್ತೀನಿ. ಈಗ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ರೈಟಿಗೆ ತಗೊಂಡ್ರೆ ಮಂತ್ರಾಲಯದು ಆರ್ಚ್ ಬರುತ್ತೆ, ದೊಡ್ಡ ಆರ್ಚ್ ಅದು. ಸೊ ಅದು ಆರ್ಚ್ ಬರುತ್ತೆ ನೋಡಿ, ಮುಂದೆ ಇದೆ, ಕಾಣಿಸ್ತಿದೆ ನಿಮಗೆ, ಇದು ಆರ್ಚ್. ಸೊ ಅದು ಎಂಟ್ರೆನ್ಸ್ ನಿಮಗೆ. ಸೊ ಅಲ್ಲಿಂದ ಎಂಟರ್ ಆಗಬೇಕು. ಪಕ್ಕದೆಲ್ಲ ಟೀ ಪಾಯಿಂಟ್ಸ್ ಇದೆ ಮತ್ತು ಹೋಟೆಲ್ಸ್ ಇದೆ. ಸೊ ನೀವು ಬಂದು ಇಲ್ಲಿ ಟಿಫನ್ ಮಾಡ್ಬೋದು ಬೇಕಾದರೆ. ಗೊತ್ತಾ, ರಾಯರು ಬಂದು ಐಕ್ಯ ಆಗಿದೆ 1761ರಲ್ಲಿ. ಇವಾಗಿಂತ 360 ವರ್ಷ ಮೇಲೆ. ಮೊದಲು ಈ ಪ್ರದೇಶವು ಹಿರಣ್ಯಕಶ್ಯಪವಿನ ರಾಜ್ಯವಾಗಿತ್ತಂತೆ. ಇಲ್ಲಿ ಭಕ್ತ ಪ್ರಹ್ಲಾದನು ಯಜ್ಞಗಳು ಪೂಜೆಗಳೆಲ್ಲನೂ ತನ್ನ ಕುಲದೇವತೆಗಳಿಗೆ ಇಲ್ಲೇ ಮಾಡ್ತಿದ್ದಂತೆ. ದ್ವಾಪರ ಯುಗದಲ್ಲಿ ಪಾಂಡವರು ಅಶ್ವಮೇಧ ಯಾಗ ಮಾಡಿದ್ದು ಇದೇ ಸ್ಥಳದಲ್ಲಿ ಎಂದು ಎಲ್ಲರೂ ಹೇಳ್ತಾರೆ. ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರು ಇಲ್ಲಿ ಬಂದು ಸ್ವಲ್ಪ ಕಾಲ ವನವಾಸ ಮಾಡಿದರೆಂದು ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಅಲ್ಲಿರುವುದು ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯದ ಆರಾಧ್ಯ ಮೂರ್ತಿ ಶ್ವೇತ ಶ್ರೀವರಹ ಸ್ವಾಮಿ. ಇದನ್ನು ಮಂತ್ರಾಲಯದಿಂದ ಫಸ್ಟ್ ಮಂಚಾಲ ಅಂತ ಕರೀತಾ ಇದ್ರು. ಮಂಚಾಲಯ ಒಂದು ಗ್ರಾಮ, ಆಂಧ್ರದ ಒಂದು ಗ್ರಾಮ ಇದು. ಇಲ್ಲಿನ ಗ್ರಾಮ ದೇವತೆ ಬಂದ್ಬಿಟ್ಟು ಮಂಚಾಲ ದೇವಿ ಅಂತ ಹೇಳ್ಬಿಟ್ಟು ಫಸ್ಟ್ ಬರುವ ಭಕ್ತಾದಿಗಳು ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಮತ್ತೆ ರಾಯರ ದರ್ಶನಕ್ಕೆ ಬರ್ತಾ ಇದ್ರು. ಈ ಮಂತ್ರಾಲಯಕ್ಕೆ ಹಲವಾರು ರಾಜ್ಯಗಳಿಂದ ಸಾವಿರಾರು ಭಕ್ತರು ಬರ್ತಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಇದು ಮಂತ್ರಾಲಯಕ್ಕೆ ಒಳಗಡೆ, ದೇವಸ್ಥಾನ ಒಳಗಡೆ ಹೋಗೋ ಪ್ರವೇಶ, ಎಂಟ್ರಿ. ಇಲ್ಲಿಂದ ಎಂಟ್ರಿ ಹೋಗೋದು. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಇಷ್ಟು ಜನ ಇದ್ರು ನಮಗೆ ಹಾಫ್ ಆನ್ ಅವರಲ್ಲಿ ದರ್ಶನ ಆಗೋಯ್ತು. ಇಲ್ಲಿ ಇಷ್ಟೊಂದು ಭಕ್ತಾದಿಗಳು ಬರ್ತಾರೆ. ಬಟ್ ಧರ್ಮಸ್ಥಳ ತಿರುಪತಿ ಥರ ಇಲ್ಲೆಲ್ಲ ವೆಯ್ಟ್ ಮಾಡಿಸಲ್ಲ. ಬೇಗ ಬಂದುಬಿಟ್ಟು ಬೇಗ ದರ್ಶನ ಆಗುತ್ತೆ. ಯಾವ ಥರ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಟ್ರೀಸ್ ಇರುತ್ತೆ. ಅಲ್ಲಿ ಬೇಗ ಬಂದು ಎಲ್ಲ ಬೇಗ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಹೋಗ್ಬಿಟ್ಟು. ಎಷ್ಟು ಟೈಮ್ ಹಿಡಿಯುತ್ತೆ ದರ್ಶನ ಕಂಪ್ಲೀಟ್ ಆಗೋಕ್ಕೆ? ಮಿನಿಮಮ್ ಒಂದು 30 ಮಿನಿಟ್ಸ್ 45 ಮಿನಿಟ್ಸಲ್ಲಿ ದರ್ಶನ ಕಂಪ್ಲೀಟ್ ಆಗೋಗ್ಬೋದು. ಸೊ ನಾವು ಇಷ್ಟು ಜನ ಮಂತ್ರಾಲಯಕ್ಕೆ ಬಂದಿರೋದು ಇವತ್ತು. ಇವರೆಲ್ಲ ನಮ್ಮ ಫ್ಯಾಮಿಲಿಯವರು. ಸೊ ಇಷ್ಟು ಜನ ಮಂತ್ರಾಲಯಕ್ಕೆ ಬಂದಿರೋದು. ಈ ಮಂತ್ರಾಲಯಕ್ಕೆ ಹಲವಾರು ರಾಜ್ಯಗಳಿಂದ ಭಕ್ತಾದಿಗಳು ಬರುತ್ತಾರೆ. ತಮ್ಮ ಕಷ್ಟಗಳನ್ನು ರಾಯರ ಮುಂದೆ ಹೇಳ್ಕೊಳ್ತಾರೆ. ಅದಕ್ಕೆ ರಾಯರು ಪರಿಹಾರ ಕೊಡ್ತಾರೆ. ದಯವಿಟ್ಟು ನೀವು ಒಂದು ಸಲ ಬನ್ನಿ, ವಿಸಿಟ್ ಮಾಡಿ ಈ ದೇವಾಲಯಕ್ಕೆ.
ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ದಯವಿಟ್ಟು.